ವಿಶ್ವೇಶ್ವರ ಭಟ್ರ ನಮಗೆಲ್ಲರೂ ಅವರ ಆದರ್ಶಪ್ರಾಯರು ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ದೊಡ್ಡ ಪತ್ರಕರ್ತರ ಪರಂಪರೆ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಪತ್ರಕರ್ತರು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ತಮ್ಮ ವೃತ್ತಿಪರತೆಯಿಂದ ಅವರು ಗೌರವವನ್ನು ಪಡೆದಂಥವರು. ಅಂಥವರಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಯಾರಾದರೂ ಇದ್ರೆ ಅದು ವಿಶ್ವೇಶ್ವರ ಭಟ್ರು. ಇವತ್ತಿರ್ತಕ್ಕಂಥ ನೂರಾರು ಪತ್ರಕರ್ತರು ಪ್ರತಿಯೊಬ್ಬರು ಅವನು ಒಪ್ಪಿಕೊಳ್ಳಲಿ ಒಪ್ಪದೇ ಇರಲಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರ ಪ್ರೇರಣೆಯಿಂದಲೇ ಇವತ್ತು ಪತ್ರಿಕೋದ್ಯಮದಲ್ಲಿದ್ದಾರೆ. ಅವರ ಪ್ರೇರಣೆಯಿಂದಲೇ ಪತ್ರಿಕೋದ್ಯಮದಲ್ಲಿ ಮುಂದುವರಿತಿದ್ದಾರೆ. ಅವರು ಇನ್ನು ಅನೇಕ ವರ್ಷಗಳ ಕಾಲ ಪತ್ರಿಕಾಕರ್ತರಾಗಿ, ಸಂಪಾದಕರಾಗಿ ಬೇರೆಯ ಸಂಸ್ಥೆಯಲ್ಲಿ ಅವರು ಕೆಲಸ ಮಾಡ್ತಾ ಇರಬಹುದಿತ್ತು. ಅವರನ್ನು ಯಾರೂ ಕೂಡ ಅವರಿಗೆ ಉದ್ಯೋಗ ಇಲ್ಲ ಅಂತ ಮಾಡ್ತಿರ್ಲಿಲ್ಲ, ಕರೆದು ಕೆಲಸವನ್ನ ಕೊಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಅವರು ಸಾಹಸಕ್ಕೆ ಕೈ ಹಾಕಿದರು. ಸಾಹಸಕ್ಕೆ ಕೈ ಹಾಕಿ ಅದು ಹೇಗೆ ಕೈಯನ್ನ ಸುಡುತ್ತೆ ಅನ್ನುವಂಥದ್ದನ್ನು ಅವರು ನೋಡಿದ್ರು. ಆ ಸೋಲಿನಿಂದ ಆದಂಥ ಅನುಭವದಿಂದ ಅಲ್ಲೇ ಅವರು, ನಾವು ಹೇಳ್ತೀವಲ್ಲ, ಎಲ್ಲಿ ಯಾವುದನ್ನ ಕಳೆದುಕೊಳ್ತೇವೆಯೋ ಅಲ್ಲೇ ಅದನ್ನು ಹುಡುಕಿದರೆ ಸಿಗ್ತದೆ ಅಂತ. ಇವತ್ತು ಅವರು ಅಲ್ಲೇ ಮತ್ತೊಮ್ಮೆ ಯಶಸ್ಸಿನ ಉತ್ತುಂಗಕ್ಕೆ ಏರಿದ್ದಾರೆ. ಅದು ಅವರು ಯಾವುದೇ ಸಂದರ್ಭದಲ್ಲೂ ಯಾವುದರಿಂದಲೂ ಕಂಗೆಡಲಿಲ್ಲ. ಆತ್ಮವಿಶ್ವಾಸದ ಮುಂದಡಿಯನ್ನ ಇಟ್ಟರು. ಅದರ ಪರಿಣಾಮವಾಗಿ ಇವತ್ತು ಇಡೀ ಪತ್ರಿಕೋದ್ಯಮಕ್ಕೆ ಇವತ್ತು ವಿಶ್ವವಾಣಿ ಬಳಗ ಭರವಸೆಯಾಗಿ ನಿಂತ್ಕೊಂಡಿದೆ. ಈಗಿನ ಕಾಲಕ್ಕೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಇತ್ತೀಚೆಗೆ ಕೇವಲ 1 ತಿಂಗಳ ಹಿಂದೆ ಪ್ರವೀಣ್ ಹೆಗಡೆ ಅವರು ಉಲ್ಲೇಖ ಮಾಡಿದ ಹಾಗೆ ಅವರು ಪ್ರವಾಸಿ ಪ್ರಪಂಚ ಅನ್ನುವಂಥ ಒಂದು ವಿಭಿನ್ನವಾದಂತಹ ಪತ್ರಿಕೆಯನ್ನ ಈಗಿನ ಕಾಲಮಾನದ ಅವಶ್ಯಕತೆಗೆ ಅದರ ಕವರ್ ಪ್ರೈಸು 20 ರೂಪಾಯಿ. 20 ರೂಪಾಯಿ ಕೊಂಡು ಓದುವಂತಹ ಜನರು ಇವತ್ತಿದ್ದಾರೆ. ಈಗ 1 ವಾರದ ಹಿಂದೆ ಅವರು ದೊಡ್ಡ ಏಜೆಂಟರ ಒಂದು ಪಟ್ಟಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆ ಮಾಡಿದರು. ಎಲ್ಲೆಲ್ಲಿ ಪ್ರವಾಸಿ ಪ್ರಪಂಚ ಸಿಗ್ತದೆ ಅಂತ. ವಿಶ್ವವಾಣಿ ಇವತ್ತು ನಾವು ಕನ್ನಡಪ್ರಭ ಒಂದು ಕಾಲಕ್ಕೆ ಅತ್ಯಂತ ಪ್ರಭಾವಿ ಪತ್ರಿಕೆ ಅಂತ ನಾವು ಅದನ್ನು ಕರೀತಾ ಇದ್ವಿ. ಅದರ ಪ್ರಸರಣದ ಕಾರಣಕ್ಕೋಸ್ಕರ ಅದು ಪ್ರಭಾವಿ ಆಗಿದ್ದಲ್ಲ, ಅದರಲ್ಲಿ ಬರುವಂತಹ ವಿಷಯ ವಸ್ತುವಿನ ಕಾರಣಕ್ಕೋಸ್ಕರ ಅದು ಪ್ರಭಾವಿಯಾಗಿದ್ದು. ಇವತ್ತು ಮತ್ತೆ ಪ್ರಸರಣವನ್ನೂ ಇಟ್ಟುಕೊಂಡು ತನ್ನ ಕಂಟೆಂಟ್ ಮೂಲಕ, ವಿಷಯ ವಸ್ತುವಿನ ಮೂಲಕ ಇವತ್ತು ಪ್ರಭಾವಿಯಾಗಿ ಇಡೀ ಪತ್ರಿಕೋದ್ಯಮದ ಭರವಸೆಯಾಗಿ ವಿಶ್ವವಾಣಿ ಪತ್ರಿಕೆ, ವಿಶ್ವವಾಣಿ ಡಿಜಿಟಲ್, ವಿಶ್ವವಾಣಿ ಪ್ರವಾಸಿ ಪ್ರಪಂಚ, ಹೀಗೆ ಹೊಸ 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 ಆಯಾಮಗಳಿಗೆ ಅವರು ತೆರೆಕೊಳ್ತಕ್ಕಂತಹ ಅವರಿಗೆ ಆದ ಅನುಭವದಿಂದ ಅದನ್ನ ಪಾಠವನ್ನು ಕಲಿತು, ಹಾಗಾಗಿ ಯಾರೂ ಕೂಡ ಸೋಲಿನಿಂದ ಕಂಗೆಡಬೇಕಾಗಿಲ್ಲ, ಯಾವ ಪ್ರಯತ್ನವೂ ನಿಷ್ಫಲ ಅಲ್ಲ ಅನ್ನುವಂಥದ್ದನ್ನ ಆ ಮಾತಿನ ಉಲ್ಲೇಖ ಮಾಡೋದಕ್ಕೋಸ್ಕರ ಹೇಳಿದೆ. ಪ್ರವೀಣ್ ಹೆಗಡೆ ಅವರಿಗೆ ಮತ್ತು ಅವರ ತಂಡಕ್ಕೆ ಹೇಳಬೇಕಾದಂತಹ ಕಿವಿ ಮಾತು ಏನು ಅಂತಂದ್ರೆ, ನಾವು ಯಶಸ್ಸಿನ ಉತ್ತುಂಗಕ್ಕೆ ಏರಿದಾಗ ಅಥವಾ ಇವರ ಹಿಂದೆ ಹೋದ್ರೆ ನನಗೂ ಯಶಸ್ಸು ಸಿಗ್ತದೆ ಅಂತಂದಾಗ ಅನೇಕರು ನಮ್ಮನ್ನ ಹಿಂಬಾಲಿಸ್ತಾರೆ, ನಮ್ಮನ್ನು ಹೊಗಳ್ತಾರೆ, ಅಥವಾ ನಮ್ಮಿಂದ ಏನಾದರೂ ನನಗೆ ಸಣ್ಣ ಪುಟ್ಟ ಪ್ರಯೋಜನ ಆಗಬಹುದು ಅಂತ ನಮ್ಮ ಜೊತೆ ಇರ್ತಾರೆ. ನಾವು ಸೋತ್ರೆ ಆಗ ಯಾರೂ ಇರೋದಿಲ್ಲ, ಆಗಿರೋದು ನಾವು ಮಾತ್ರ, ನಮ್ಮ ಜೊತೆಗೆ ಇರ್ತಕ್ಕಂಥ ಆತ್ಮವಿಶ್ವಾಸ ಮಾತ್ರ. ಅಂತಹ ಪ್ರಜ್ಞೆಯಿಂದ, ಆತ್ಮವಿಶ್ವಾಸದಿಂದ ನಾವು ಮುಂದಡಿ ಇಟ್ಟರೆ ಆಗ ಅದಕ್ಕೆ ಯಾವನಿಗೂ ಕೂಡ ಸೋಲಿಗೋ ಅಥವಾ ಇನ್ಯಾವುದೋ ಸವಾಲಿಗೋ ಕಂಗೆಡಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆಯೇ ಹೇಗೆ ಮಿಥ್ಯೆಗಳೇ ನಮ್ಮನ್ನು ಆಳ್ತವೆ ಅನ್ನೋದಕ್ಕೆ ನಾನು ಒಂದು ಸಂಗತಿಯನ್ನು ಇಲ್ಲಿ ಉಲ್ಲೇಖ ಮಾಡಬೇಕು. ಅನೇಕ ವರ್ಷಗಳಿಂದ ಕೇಳ್ತಾ ಇದ್ದೇವೆ, ಪುಸ್ತಕವನ್ನು ಓದುವವರಿಲ್ಲ, ಪತ್ರಿಕೆಗಳನ್ನು ಓದುವವರಿಲ್ಲ ಅಂತ. ಯಾಕೆ ಹೊಸ ಪತ್ರಿಕೆಗಳು ಹುಟ್ಟುಕೊಳ್ತಾ ಇದೆ? ಯಾಕೆ ಹೊಸ ಪ್ರಕಟಣೆಗಳು ಹುಟ್ಟುಕೊಳ್ತಾ ಇದೆ? ಯಾಕೆ ಕೆಲವೇ ಪುಸ್ತಕಗಳು ನೂರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಮಾರಾಟ ಆಗ್ತಾ ಇದೆ? ಇವತ್ತಿನ ಪುಸ್ತಕಗಳ ಪ್ರಕಟಣೆ ಸಂಖ್ಯೆಯನ್ನು ನೋಡಿದರೆ ಯಾರೂ ಕೂಡ ಈ ಮಾತನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ವಾಸ್ತವಿಕತೆ ಅರಿವಿಲ್ವೋ ಅವ್ರು ಹೇಳ್ತಾರೆ ಪುಸ್ತಕಗಳಿಗೆ ಭವಿಷ್ಯ ಇಲ್ಲ, ಪತ್ರಿಕೆಗಳಿಗೆ ಭವಿಷ್ಯ ಇಲ್ಲ ಅಂತ. ಆದರೆ ಪತ್ರಿಕೋದ್ಯಮದಲ್ಲಿರ್ತಕ್ಕಂಥ ಎಲ್ಲರೂ ಇದನ್ನು ಅರ್ಥಕೊಳ್ಬೇಕು, ಈ ಡೇಟಾವನ್ನು ನಮ್ಮ ಮುಂದೆ ಇಟ್ಕೋಬೇಕು. ಇವತ್ತು ಇನ್ನು ಮುಂದಿನ ಸವಾಲು ಏನದು? ಸವಾಲು ಈ ಹಿಂದೆ ಸ್ವಲ್ಪ ಹೊತ್ತಿನ ಮುಂಚೆ ನಾನು ಹೇಳಿದೆ, ಬರೆಯುವವರ ಅವಶ್ಯಕತೆ ಇದೆ ಅಂತ. ಓದುಗರಿದ್ದಾರೆ, ಬರೆಯುವವರು ಬೇಕಾಗಿದ್ದಾರೆ. ಓದುಗರ ನಿರೀಕ್ಷೆಯನ್ನು ತಣಿಸ್ತಕ್ಕಂತಹ ಬರಹಗಾರರು ಬೇಕಾಗಿದ್ದಾರೆ. ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಬರಹಗಾರರ ಸಂಖ್ಯೆ ದೊಡ್ಡದಾಗಿದೆ, ಓದುಗರಿಗಿಂತಲೂ ಬರಹಗಾರರ ಸಂಖ್ಯೆ ದೊಡ್ಡದಾಗಿದೆ.
ನಿದರ್ಶನಗಳನ್ನು ನಿತ್ಯ ನಿರಂತರವಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ವೆರಿಫೈಡ್ ನ್ಯೂಸ್ ಅಂತ ನಾವು ಹೇಳ್ತೀವಲ್ಲ, ಉದಾಹರಣೆಗೆ ಸಾಂಸ್ಥಿಕವಾದಂತಹ ಮಾಧ್ಯಮ, ವೈಯಕ್ತಿಕವಾದಂತಹ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋದಕ್ಕೆ ಯಾರು ವೆರಿಫೈ ಮಾಡೋರಿಲ್ಲ, ಅದನ್ನ ಜರಡಿ ಹಿಡಿಯೋರಿಲ್ಲ, ಅದನ್ನ ಪರಿಷ್ಕರಣೆ ಮಾಡೋರಿಲ್ಲ. ಆದರೆ ಒಂದು ಪತ್ರಿಕಾ ಕಚೇರಿಯಿಂದ ಬರ್ತಕ್ಕಂತಹ ಪತ್ರಿಕೆ ಅಥವಾ ಒಂದು ಪತ್ರಿಕಾ ಮಾಧ್ಯಮದಿಂದ ಹೊರಬರತಕ್ಕಂತಹ ಡಿಜಿಟಲ್ ಮಾಧ್ಯಮದ ಆವೃತ್ತಿಯ ಸುದ್ದಿ ವ್ಯವಸ್ಥೆ, ಅದಕ್ಕೆ ಒಂದು ಜರಡಿ ಹಿಡಿತಕ್ಕಂತಹ ಪರಾಮರ್ಶೆ ಮಾಡತಕ್ಕಂತಹ ವ್ಯವಸ್ಥೆ ಇದೆ. ಈ ವ್ಯವಸ್ಥೆಗೆ ಸಾರ್ವಕಾಲಿಕವಾದಂತಹ ಭವಿಷ್ಯ ಇದೆ ಅಂತ ಆ ಕಾರಣಕ್ಕೋಸ್ಕರ ನಾನು ಇದನ್ನ ಹೇಳ್ತೇನೆ. ಹಾಗಾಗಿ ಪತ್ರಿಕೆಗಳಿಗೆ ಭವಿಷ್ಯ ಇಲ್ಲ, ಟಿವಿ ಚಾನೆಲ್ಗಳಿಗೆ ಭವಿಷ್ಯ ಇಲ್ಲ ಅಂತ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ. ಆ ಆತ್ಮವಿಶ್ವಾಸದಿಂದ ಎಲ್ಲರೂ ಕೂಡ ಮುನ್ನುಗ್ಗಬೇಕಾದಂತಹ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ, ಇವತ್ತಿನ ಈ ಪತ್ರಿಕಾ ಬಿಡುಗಡೆಯ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾದ್ದು. ಶ್ರೀಯುತ ವಿಶ್ವೇಶ್ವರ ಭಟ್ರು ಮತ್ತು ನಮ್ಮ ಜಿಲ್ಲೆಯ ಇನ್ನೊಂದು ಪ್ರತಿಭೆ ವಿನಾಯಕ್ ಭಟ್ ಮೂರೂರವರು, ಅವರಿಬ್ಬರು ಈ 2 ಪತ್ರಿಕೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಬೆಂಗಳೂರಿನಿಂದ, ವಿಶ್ವೇಶ್ವರ ಭಟ್ರು ಇಸ್ರೇಲಿಂದ ಬೆಂಗಳೂರಿಗೆ ಬಂದರು. ಬೆಂಗಳೂರಿಂದ ಬೆಳಿಗ್ಗೆ ಹೊರಟು ಸುಮಾರು 7-8 ಗಂಟೆಗಳ ಪ್ರವಾಸವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದು ಈ ವೃತ್ತಿ ಧರ್ಮದ ಬಗ್ಗೆ ಅವರಿಗಿರತಕ್ಕಂತಹ ಆಸಕ್ತಿಯನ್ನು ತೋರಿಸುತ್ತೆ. ಹಾಗಾಗಿ ಈ ಕಾರ್ಯಕ್ರಮ ಇವರಿಬ್ಬರ ಉಪಸ್ಥಿತಿಯಿಂದ ಸಾರ್ಥಕ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅವರಿಬ್ಬರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ತತ್ವನಿಷ್ಠ ಇವತ್ತಿನ ಈ ಕಾರ್ಯಕ್ರಮ ಅರ್ಥಪೂರ್ಣ ಆಗುವುದಕ್ಕೋಸ್ಕರ ಪತ್ರಕರ್ತನಿಗೆ ಮಾಜಿ ಅನ್ನೋದಿಲ್ಲ. ಶಿವಾನಂದ ಕಳವೆ ಅವರು ಪತ್ರಕರ್ತರೇ, ಈಗ ಅವರು ಬರಹಗಾರರಾಗಿ ಪರಿಸರ ಕಾಳಜಿಯ ಕಾರ್ಯಕರ್ತರಾಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇರುವಂಥದ್ದು ಕೂಡ ಅತ್ಯಂತ ಅರ್ಥಪೂರ್ಣ ಆಗಿದೆ. ನಮ್ಮ ಕೆರೆ ಹೆಬ್ಬಾರರು, ಜೀವಜಲ ಕಾರ್ಯಪಡೆಯ ಅಧ್ಯಕ್ಷರು ಮತ್ತು ಈ ರೀತಿ ಎಲ್ಲ ಸಾಮಾಜಿಕ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ಶ್ರೀನಿವಾಸ ಹೆಬ್ಬಾರವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅತ್ಯಂತ ಅರ್ಥಪೂರ್ಣವಾಗಿ ಮಾತನಾಡುವಂತಹ ಉತ್ತಮ ಮಾತುಗಾರರು ಮತ್ತು ಶಾಸಕರಾಗಿ ನಮ್ಮ ಜಿಲ್ಲೆಯಲ್ಲಿ ಮಾದರಿಯಾಗಿ ಕೆಲಸ ಮಾಡ್ತಾ ಇರುವಂತಹ ದಿನಕರ ಶೆಟ್ಟರು ಇವತ್ತು ನಮ್ಮ ವೇದಿಕೆಯಲ್ಲಿ ಇದ್ದು ನಮ್ಮ ವೇದಿಕೆಗೆ ವಿಶೇಷವಾದಂತಹ ಮೆರುಗನ್ನು ತಂದಿದ್ದಾರೆ. ಅದೇ ರೀತಿ ಬುಡಕಟ್ಟು ಸಮುದಾಯದಲ್ಲಿ ಹುಟ್ಟಿ ಆ ಸಮುದಾಯದ ಶಿಕ್ಷಣ, ಆ ಸಮುದಾಯದ ಆರ್ಥಿಕ ಸಾಮಾಜಿಕ ಏಳಿಗೆಗೋಸ್ಕರ ನಿರಂತರವಾಗಿ ಕೆಲಸವನ್ನು ಮಾಡಿ ಈಗ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಇಡೀ ದೇಶದಲ್ಲಿ ಕರ್ನಾಟಕದ ಹೆಸರನ್ನು ಮುಂಚೂಣಿಗೆ ತಂದಂತಹ ಶ್ರೀಯುತ ಶಾಂತರಾಮ್ ಸಿದ್ದಿ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಹಾಗೆಯೇ ಪ್ರಮೋದ್ ಹೆಗ್ಡೆ ಅವರಿಗೆ ನಾನು ಏನಾದರೂ ಅವ್ರ ಬಗ್ಗೆ ವಿಶೇಷವನ್ನು ಹೇಳಿದ್ರೆ ಸೂರ್ಯನಿಗೆ ಟಾರ್ಚ್ ಹಿಡಿದಾಗ ಆಗುತ್ತೆ. ನಮ್ಮ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿ ಅಂತಲೇ ಅವರು ಕರೆಸಿಕೊಂಡವರು ಪ್ರಮೋದ್ ಹೆಗ್ಡೆ ಅವರಿದ್ದಾರೆ. ಅದೇ ರೀತಿ TSSನ ಇಡೀ ರಾಜ್ಯದಲ್ಲಿ ನಮ್ಮ ಸಹಕಾರಿ ಸಂಸ್ಥೆ ನಮ್ಮ ಹೆಮ್ಮೆ TSSನ ಅಧ್ಯಕ್ಷರು ಶ್ರೀಯುತ ಗೋಪಾಲಕೃಷ್ಣ ವೈದ್ಯರಿದ್ದಾರೆ. ಶ್ರೀಧರ್ ಮಂಗಳೂರವರು ಜನಮಾಧ್ಯಮ ಪತ್ರಿಕೆಯ ಸಂಪಾದಕರಾಗಿ ಅವರ ಸಂಪಾದಕೀಯದ ಮೂಲಕ ಒಂದು ಪತ್ರಿಕೆ ಹೇಗೆ ಪ್ರತಿನಿತ್ಯವೂ ನಮ್ಮ ಜನಜೀವನವನ್ನು, ಆಡಳಿತ ವ್ಯವಸ್ಥೆಯನ್ನು ಹೊರಗೆ ಹಚ್ಚಬಹುದು ಅನ್ನೋದನ್ನು ನಿರೂಪಿಸ್ತಾ ಇರ್ತಕ್ಕಂಥ ಶ್ರೀಧರ್ ಮಂಗಳೂರವರಿದ್ದಾರೆ. ಸಾಮಾಜಿಕ ಉದ್ಯಮಿಯಾಗಿ ಸಾಮಾಜಿಕ ಕಾರ್ಯಕರ್ತರಾಗಿ ಈಗ ನಮ್ಮ ಬಳಗಕ್ಕೆ ಸೇರಿದಂತಹ ಅನಂತಮೂರ್ತಿ ಹೆಗ್ಡೆ ಅವರು ವಿಶ್ವಂಬರ TV ಮಾಧ್ಯಮ ಸಂಸ್ಥೆ ಮುಖ್ಯಸ್ಥರು ಅವರಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಉಪೇಂದ್ರ ಪೈ ಅವರಿದ್ದಾರೆ. ಒಬ್ಬ ವೈದ್ಯರಾಗಿ ಹೇಗೆ ಜನಾನುರಾಗಿಯಾಗಿ ಕೆಲಸ ಮಾಡಬಹುದು ಅನ್ನೋದನ್ನು ತೋರಿಸಿದಂಥ ಡಾಕ್ಟರ್ ಜಿಜಿ ಹೆಗ್ಡೆ ಅವರಿದ್ದಾರೆ. ಇನ್ನು ಅನೇಕರಿದ್ದಾರೆ. ಮೇಲ್ಗಡೆ ಇಲ್ಲೇ ಕುಳಿತು ಮಾತನಾಡುವಂಥ ಸಾಮರ್ಥ್ಯ ಇರತಕ್ಕಂಥ ಅನೇಕರು ಎದುರುಗಡೆ ಇದ್ದಾರೆ. ಅವರೆಲ್ಲರ ಹೆಸರು ನಾನು ಈ ಸಂದರ್ಭದಲ್ಲಿ ಯಾರೋ ಒಬ್ಬರದನ್ನು ಬಿಟ್ಟರೆ ಅದರಿಂದ ಲೋಪ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಉಲ್ಲೇಖವನ್ನು ಮಾಡ್ತಾ ಇಲ್ಲ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.